ಕಾಮ ಚಾಮರ ಪರೋಧಾಮ ಭೀಮ ಪರ ಸೀಮ ಕಾಮಹರ ನೇಮ ಪರ ರಾಮ ಸುಪ್ರೇಮ ಸಾರ್ವಭೌಮಿ ಜೈ ಪರ ಜೈ ಪರ ಬಹುಪರ. ಲಂಕಾದೀಪಾಲನ ದೇವ ರಾವಣನು ಕೈಕವೀರ. ಲಂಕಾದೀಪಾಲನ ದೇವ ರಾವಣನು ಕೈಕವೀರ. ಪಕಾರಿ ಸನ್ನುತ ಲೋಕಾರಿ ಸೇವಿತ ನಗೇಶ ಮುಖ ಸಂರಕ್ಷಕ. ಪಕಾರಿ ಸನ್ನುತ ಲೋಕಾರಿ ಸೇವಿತ ನಗೇಶ ಮುಖ ಸಂರಕ್ಷಕ. ಲಕ್ಷ್ಮಣ ದೇವಾರಿ ದೇವ ರಾವಣ ಕೈಕವೀರ. ಲಂಕಾದೀಪಾಲನ ದೇವ ಎಲಿದಂ ಸುಸುರಲೋಕವಂ ಅನದಿಂ ಶೌರ್ಯತಾಸರಿ. ಎಲಿದಂ ಸುಸುರಲೋಕವಂ ಅನದಿಂ ಶೌರ್ಯತಾಸರಿ. ವರದೀರ ಪ್ರತಾಪಂಗೆ ಸರಿಸಾಟಿಯೇ ಘನಪೌಲತ್ತ ವಂಶ ಕುಲತಿಲಕ್ಷ ಲಂಕೇಶ್ವರನಾಗಿರಲ್ ಸಾಮರವೇ ನಾಮೆರವೆ ಮೂದಗದಿ ಪರಶಿವನ ವರಬಲದಿ ಸೌಖ್ಯದೇ ದಶವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ. ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ. ಪ್ರಭೂರ್ವಿತಂ ಪ್ರತಿ ಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತ. ಕುಂಭಕರ್ಣ ಕುಂಭಕರ್ಣ ಪ್ರಭೂರಿತಂ ಪ್ರತಿ ಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತ. ಸದಾ ಶಿವನ ಶಿವ ವಿಭೂತಿ ವಿಲಸಿತ. ಸದಾ ಶಿವನ ಶಿವ ವಿಭೂತಿ ವಿಲಸಿತ. ದಶ ತವ ಭಾಷ ಶಬ್ದ ವಿಜಯೇ. ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ. ವಿಭೀಷಣ ವಿಜಯ ವಧುವ ಕರ ಹಿಡಿದು ಹಡದು ದಶ ದಿಶಗಳನ್ನು ಗೆಲ್ಲಿದೆ. ವಿಜಯ ವಧುವ ಕರ ಹಿಡಿದು ಹಡದು ದಶ ದಿಶಗಳನ್ನು ಗೆಲ್ಲಿದೆ. ಅಖಿಲ ಲೋಕ ಸುರ ಸಮಾನ ರಹಿತ. ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭುವೆನಿಪ ದಶವರ್ಧಗೆ ಹರಿ ಸಮರೇ. ಕುಂಭಕರ್ಣ ಪ್ರಭುವೆನಿಪ ದಶವರ್ಧಗೆ ಹರಿ ಸಮರೇ. ಪ್ರಭು ವೆನಿಪ ದಶ ಒದಗೆ ಸರ್ಜಿ ಸಮರ್
ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಅಖಂಡ ಅವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡ ಮುಂಡಗಳು ಚಂಡಾಡಿ ರಣದೇವತೆಗೆ ರಕ್ತದಾಹುತಿಯನ್ನು ಎದ್ದು ಧರಣಿ ಮಂಡಲ ಆಳುಕೆಯ ಪಟ್ಟವನ್ನು ಈ ದೋರ್ಧನನ ಹಸ್ತಪೀಠ ಕಪಿಸಿದ ಮಹಾಮಂಡಲಾಧೀಶ್ವರರೇ, ಅಂಕವೀರರೆಂಬ ಬಿರುದು ಪದ್ದು ಲಂಕಾ ಸಾಮ್ರಾಜ್ಯದ ಭವಿಷ್ಯೋದ್ಭವನಕ್ಕೆ ಭದ್ರ ಹರಿಬೀಡದಂತಿರುವ ಎನ್ನನುಜರಾದ ವಿಭೀಷಣ, ಕುಂಭಕರ್ಣ, ಇನ್ನು ಸಮರಾಂಗಣದಲ್ಲಿ ಸೂಕ್ತ ಸಲಹೆಗಳನ್ನಿತ್ತು ಸಹಾಯಕರಾದ ನನ್ನ ಅಮತ್ಯಾದಿ ಪ್ರಾಸ್ತಾದಿ ಯೋಧರೇ ಪ್ರಭು. ಇನ್ನು ಸಮರಾಂಗಣದಲ್ಲಿ ಆ ಸಮರಾಂಗಣದಲ್ಲಿ ಸಮರ ಸಿಂಹರಂತೆ ಸೆಣಸಾಡಿದ ವೀರಾದಿ ವೀರ ದಾನವ ಯೋಧರೇ, ನಿಮ್ಮೆಲ್ಲರ ನಿಸ್ವಾರ್ಥ ಸೇವೆಯಿಂದಲೂ ಪಂಪಪದಿ ವಿರೂಪಾಕ್ಷನ ಕೃಪಕಟಾಕ್ಷದಿಂದಲೂ ಮಾತೃಶ್ರೀಯಾದ ಕೈಕಸಾದೇವಿಯ ಸೈಕತ ಲಿಂಗಾರ್ತಿನ ಪೂಜಾಶೀರ್ವಾದದಿಂದಲೂ ನಮ್ಮ ದಿಗ್ವಿಜಯ ದಂಡಯಾತ್ರೆಯನ್ನು ಸಾಧಿಸಿ ಅಷ್ಟ ದಿಕ್ಪಾಲಕರು ಜಾಯಿಸಿ ಆ ನವಗ್ರಹಗಳನ್ನು ತಂದು ನನ್ನ ಸಿಂಹಾಸನ ಮೆಟ್ಟಿಲುಗಳಿಗೆ ಹಂತ ಹಂತಗಳನ್ನಾಗಿ ಮಾಡಿಕೊಂಡಿರುವೆನು. ಪಿತಾಮಹ ಬ್ರಹ್ಮದೇವನಿಂದ ನನಗಾರಿಂದಲೂ ಮರಣಬಾರದಂತೆ ವರ ಪಡೆದು ಮೃತ್ಯುವನ್ನೇ ಗೆದ್ದ ಈ ಧೀರ ದಶಕಂಠನಿಗೆ ಇಂದು ಅದೇ ಬ್ರಹ್ಮದೇವನು ಬಂದು ನನ್ನ ಬಲಭಾಗದಲ್ಲಿ ನಿಂತು ಪಂಚಾಂಗ ಶ್ರವಣ ಮಾಡುತ್ತಿರುವನು. ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ನನ್ನ ದೇಹವನ್ನೇ ರುದ್ರ ವೀಣೆಯನ್ನಾಗಿಸಿ ನನ್ನ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾಮ ರಾಜಿಸಿ ಶಂಕರಾಭರಣ ರಾಗವನ್ನು ನೋಡಿ ಆ ನಮ್ಮಪ್ಪ ಶಂಕರನನ್ನು ಮೆಚ್ಚಿಸಿಕೊಂಡಿರುವನು ಈ ಧೀರ ದಶಕಂಠ ರಾವಣ. ಹರನ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರ ನರೋರುಂದವನ್ನು ದಾರಿಗೊಳಿಸುತ್ತಿರುವನು ಈ ಬ್ರಹ್ಮ ಕುಲೋತ್ಪನ್ನ ರಾವಣ. ಅಖಂಡದವಳು ಅಕಳಂಕ ಕೀರ್ತಿ ಪ್ರಚಂಡ ಸತ್ಸಾಮರ್ಥ್ಯ ಬಲದವಳು ಸ್ವರ್ಣ ಲಂಕೆಯನ್ನು ನಿರ್ಮಿಸಿ ಒಳಕಾವುತ್ತಿಂದ ಅಡಕಿಸುವಂತಹ ಭೋಗ ಸಂಪತ್ತುಗಳಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಬಿರುದಾಂಕಿತನಾಗಿರುವನು ಈ ಸ್ವರ್ಣ ಲಂಕಾಧೀಶ್ವರ ರಾವಣ. ಪ್ರಹಸ್ತ ಮಹಾಪ್ರಭು, ಈ ತ್ರಿಭುವನ ಭೀಕರ ಭಯಂಕರ ಲಂಕೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷ ಆ ನವಗ್ರಹಗಳಾಗಿ ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವರೆ ತಿಳಿಸುವಂತನಾಗು. ಮಹಾಪ್ರಭು, ಲಂಕಾಪಟ್ಟಣದಲ್ಲಿ ಯಾವ ಕೊಂದು ಸ್ಪರ್ಧೆಯೂ ಇರಲಾಗದು. ರಣಭೀಕರ ದುರವರ ಕಣ್ಣೀರವ ಮಹಾಪ್ರಭು, ಧೀರ ರಣಭೀಕರ ದುರವರ ಕಣ್ಣೀರವ ನಿರುತ ಸುಖದಿ ದುರಿತ ಬಲದಿ ಬಲಪ್ರಾಸ್ತ ನಿರುತ ಸುಖದಿ ದುರಿತ ಬಲದಿ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ಮಹಾಪ್ರಭು, ಪ್ರಾಸ್ತ ಪರಶಿವನಿ ಸ್ವರವ ಪಡೆದ ಲಂಕಾಧೀಶ್ವರ ಮಹಾಪ್ರಭು, ಪರಶಿವನಿ ಸ್ವರವ ಪಡೆದ ಲಂಕಾಧೀಶ್ವರ ನಿರುತ ಸುಖದಿ ದುರಿತ ಬಲದಿ ನಿರುತ ಸುಖದಿ ದುರಿತ ಬಲದಿ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ಮಹಾಪ್ರಭು, ಪ್ರಹಸ್ತ ನಿಜ ಪ್ರಭು ನಿಜ. ನಿಮಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲಿ ಯಾರು ಇಲ್ಲ ಪ್ರಭು, ಯಾರು ಇಲ್ಲ. ಅದರಲ್ಲೂ
ಅದರಲ್ಲೂ ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಾಂಧರ್ವ, ಕಿನ್ನರ ಕಿಂಪುರುಷಾದಿಗಳು ದರ ಹರಿಸಿ ಗಡಗಡನೆ ನಡುಗುವರು. ಅದರಲ್ಲೂ ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಕುಂಭಕರ್ಣ ಅಜಾತ ಶತ್ರುವಾದ ಉರಿ ಅರಿಯ ಉದರವನ್ನು ತೆಗೆದು ಅಯ್ಯ ಯಾರಾಗಬೇಕೆಂದು ಕುತೂಹಲದಿಂದ ಪಾತಾಳವನ್ನು ಹಚ್ಚಿ ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಮಹಾಪ್ರಭು, ನೀವಲ್ಲವೇ? ಪ್ರಾಸ್ತ ಕುಂಭಕರ್ಣ, ಈ ವಿಚಾರದಲ್ಲಿ ನಿನ್ನ ಅಭಿಮತ? ಕುಂಭಕರ್ಣ, ಶಿವನ ವರಪ್ರಸಾದವನ್ನು ಪಡೆದ ನೀವು ಮಾರ್ತಾಂಡವನ್ನೇ ಮೀರಿಸುವ ತೇಜಸ್ಸು, ಕುಬೇರನಿಗಿಂತಲೂ ಮಿಗಿಲಾದ ಸಂಪತ್ತು, ದೇವೇಂದ್ರನನ್ನೇ ಧಿಕ್ಕರಿಸಿ ನವಗ್ರಹಾದಿ ದೇವತೆಗಳನ್ನು ಸೆರೆ ಹಿಡಿದ ಉದ್ದಂಡ ದೋರ್ದಂಡ ಪ್ರಚಂಡ ಪರಾಕ್ರಮಿಯಾದ ಈ ದಶಕಂಠ ರಾವಣೇಶ್ವರನೆಂದರೆ ಈ ಭೂಮಂಡಲವೇ ಗಡಗಡ ನಡಗುವುದು ಅಣ್ಣ. ಅಲ್ಲ ಕುಂಭಕರ್ಣ, ಅಲ್ಲ. ಏನದು ರೋದನ ಧ್ವನಿ? ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು ಪ್ರಭು. ಏನು ಆಶ್ಚರ್ಯ! ಈ ರಾವಣನ ತುಂಬಿದ ರಾಜಸಭೆಗೆ ವಿಧವೆ ಏಳುವನ ಆಗಮನ. ಇಂದು ಮುಂಜಾನೆಯಿಂದಲೇ ಮನಸ್ಸಿಗೆ ಮಂಜು ಕವಿದ ವಾತಾವರಣ. ಶಿವ ಪೂಜೆ ಮಾಡುವಾಗಲೂ ಸಂಶಯದ ದಾರುಣ ಜ್ವಾಲೆ. ಎಡಗಣ್ಣು ಅದುರುತ್ತಿತ್ತು, ಎಡಭುಜವು ಅಡಗುತ್ತಿತ್ತು. ಆಗಲೇ ಯೋಚಿಸಿದೆ, ಇಂದೇನೋ ಆತಂಕ ಕಾದಿದೆ ಎಂದು. ಚಚೆ, ನಾನು ಯಾವ ಆಲೋಚನೆ ಮಾಡುತ್ತಿರುವೆ? ನಾನಾರು ಕೈಕಸಾದೇವಿಯ ಗರ್ಭ ಸಂಜಾತ, ವಿಶ್ವಾಸನ ಜ್ಯೇಷ್ಠ ಪುತ್ರ, ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗ. ಅಡಿ ಇಟ್ಟರೆ ಬಿರುವುದು ಬಲಿ, ಶಿರವೆತ್ತಲು ನಡಗುವುದು ಬಾನು. ಸೃಷ್ಟಿಕರ್ತನೆ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನನಗೆ ಶಕುನಗಳ ಭಯ, ಅಸಂಭವ. ಅಕರಾಕ್ಷ ಪ್ರಭು, ನನ್ನ ತಂಗಿಯನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಪ್ರಭು, ಅಣ್ಣ ನೋಡೋಣ, ನನ್ನ ತಿಥಿ ಹೆಂಗ್ ಮಾಡ್ಬಿಟ್ಟವ್ರೆ. ತಂಗಿ, ನಿನಗೆ ಈ ರೀತಿ ಅಪಮಾನ ಮಾಡಿದ ದ್ರೋಹಿಗಳಾರು? ಜಾಗೃತಿಯಾಗಿ ತಿಳಿಸು. ಅಣ್ಣ ತಿಳಿಸು. ಸಣ್ಣ ಕಾರಣಕ್ಕೆ ಹೋಯ್ತಣ್ಣ. ಅಕರಾಕ್ಷ, ಎಲ್ಲವನ್ನು ಸವಿವರವಾಗಿ ಹೇಳು. ಹೇಳ್ತೀನಿ ಪ್ರಭು. ಅವರು ನಾಸಿಕ ಹೋಗ್ಬಿಟ್ಟಿದೆ ಪ್ರಭು. ಅವ್ರು ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ಮಾನವರ ಪ್ರವೇಶವಾಗಿದೆ ಅಂತ ಹೇಳ್ತಿದ್ದಾರೆ ಪ್ರಭು. ದಂಡಕಾರಣ್ಯದಲ್ಲಿ ನರಮಾನವರ ಪ್ರವೇಶ? ಯಾರು? ರಾಮ, ಲಕ್ಷ್ಮಣ, ಸೀತೆ ಅಂತ 3 ಜನ ಪ್ರಭು. ರಾಮ, ಲಕ್ಷ್ಮಣ, ಸೀತೆ. ಮುಂದೆ? ಸೀತೆ ಬಹಳ ರೂಪವತಿ ಪ್ರಭು. ಮಹಾಪ್ರಭುಗಳಿಗೂ ಆಸೆ, ಕರ್ಕೊಂಬರಕ್ ಹೋಗಿದ್ದಾರೆ. ಈ ರಾಮನ್ ತಮ್ಮ ಲಕ್ಷ್ಮಣ ಬಹಳ ಪಟಿಂಗ ಪ್ರಭು. ನಾಸಿಕನೆಲ್ಲ ಛೇದಿಸಿ ಕಳಿಸಿದ್ದಾನೆ. ಈ ವಿಚಾರವನ್ನು ಕರದೂಷಣಾದಿಗಳು ತಿಳಿಸಲಿಲ್ಲವೇ?
ಒಂದೇ ಬಾರಿ ಸಮಾಡ್ಬಿಟ್ರಣ. ಸರಿಯಾಗಿ ಹೇಳು. ರಾಮ ಲಕ್ಷ್ಮಣರ ಬಾಣಕ್ಕೆ ನಮ್ಮ ಕರದೂಷಣಾದಿಗಳು ಹತರಾದರು. ಏನು? ಆ ರಾಮ ಲಕ್ಷ್ಮಣರು ಕರದೂಷಣಾದಿಗಳನ್ನು ಒಂದೇ ಬಾಣಕ್ಕೆ ಸಂಹರಿಸಿದೆ. ಜನಜನಗೆ ದೌರ್ಬಲವು ದುರನೆ ಗೆಲ್ಲಿಸಲು ದರ ಸಿಗಿಬೆ ಪರಸುರ ಸೌಖ್ಯಪ್ಪ. ಎಲ್ಲೆಲ್ಲವೋ ರಾಮ ದೇವೇಶ ನಟನ ನಲಿಸಿ ನಲಿಸಿದ ಔಷಧಿರದೆ ದಳಿಸಿದ ವೈದ್ಯ ತನು ನಲಿಸಿ ನಲಿದ ಅದಗಿಸಿದ ಬಗೆಗಳ ದೇಶ ನಟನ ನಲಿಸಿ ನಲಿಸಿದ ಔಷಧಿ ಬಿಜರದೆ ದಳಿಸಿದ ವೈದ್ಯ ತನುವ ನಲಿಸಿ ನಲಿದ ಅದಗಿಸಿದ ಬಗೆಗಳ ಜವನ ತಳತಳಿಸಿ ತವನ ಪಡಪಡನ್ನು ಜವನಿ ತರ ನನಗುದ್ರ ತವನ ತಳತಳಿಸಿ ತವನ ಪಡಪಡನ್ನು ಜವನಿ ತರ ನನಗೆದುರೆ ತಮಗೆ ಇವ ಮಹ ನೋಡಿ ಬಳಿಲೆ ನಡೆ 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 ಈಗ ಸಿಗಿಬೆ ಪಡಸುರ ನಾವು ದಲೋಲ ನಾವು ದಡೆಯನ್ನು ಬರೆದು ಅವನೆಂದ ತೀರ ಚೂರು ಜನಜನಗೆ ದೌರ್ಬಲವು ದುರದಿ ಗೆಲ್ಲಿಸಲು ತರ ಸಿಗಿಬೆ. ರಾಮ ಲಕ್ಷ್ಮಣ ಧ್ವಂಸ ಮಾಡಿ ಜೋನಿಕೆ ಮುಂದಡೆ ಹಿಡಿದು ತಂದು ನನ್ನ ಪಟ್ಟದವಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಅಣ್ಣ ಆ ಮಕ್ಕಳನ್ನು ಒಲಿಸುವುದು ಬೇಡ. ಒಲಿಸಿ ನಿನ್ನ ಹೆಸರೇ ಮಕ್ಕಳ ಅದು ಆಲೋಚಿಸತಕ್ಕ ವಿಚಾರವೇ. ಹಾಗಾದರೆ ಆ ಜಾನಕಿನ ವಂಚಿಸುವ ಬಗೆಯಾದರೂ ಹೇಗೆ? ಮಾಹಿತಿ ತಂಗಿ, ನಿನಗೆ ನಾಸಿಕವಾದರೇನು? ಬುದ್ಧಿ ಮಾತ್ರ ಬಹಳ ಚುರುಕಾಗಿರುವುದು. ಬಲೆ ಬಲ ತಂಗಿ. ಅಗರಾಕ್ಷ, ನನ್ನ ತಂಗಿಯನ್ನು ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ. ಅಗರಾಕ್ಷ, ಅವನಾದ ಮಾರೀಚನನ್ನು ಬರಮಾಡಿ. ಶಂಭೋ ಶಂಕರ, ಹರ ಹರ ಮಹಾದೇವ. ಬಾ ಮಾವ, ಬಾ ಮಾವ. ರಾವಣೇಶ್ವರ, ನಿನ್ನಿಂದ ಒಂದು ಕಾರ್ಯವಾಗಬೇಕಾಯ್ತಲ್ಲ. ನನ್ನಿಂದ ಆಗಬೇಕಾದಂತ ಕಾರ್ಯವಾದರೇನು? ಮಾವ, ನೀನೀಗಲೇ ಒಂದು ಹೇಮ ಸಾರಂಗದ ರೂಪವನ್ನು ಧರಿಸಿ ಪಂಚವಟಿಯಲ್ಲಿ ಆ ರಾಮಲಕ್ಷ್ಮಣ ಕಟ್ಟಿಕೊಂಡಿರುವ ಪರ್ಣಶಾಲೆ ಮುಂದೆ ಸುಳಿದಾಡುತ್ತಿದ್ದರೆ ಆ ಸೌಂದರ್ಯವತಿಯಾದ ಸೀತೆಯು ನಿನ್ನನ್ನು ತಂದುಕೊಡು ಎಂದು ಆ ರಾಮನಲ್ಲಿ ಅಡ್ಡು ಮಾಡುವರು. ಆಗ ನೀನು ಮರೆಯಲ್ಲೇ ನಿಂತು ಆ ರಾಮಲಕ್ಷ್ಮಣ ಬಹುದೂರ ಕರೆದುಕೊಂಡು ಹೋಗು. ನಾನು ಮರೆಯಲ್ಲೇ ನಿಂತು ನನ್ನ ಕಾರ್ಯ ಸಾಧನೆ ಮಾಡಿಕೊಂಡು ಆ ದಾಳಿಗೆ ಪಡಿಸಿಕೊಂಡು ಬರುವೆನು. ಈ ಕಾರ್ಯವನ್ನು ಈಗಲೇ ಮಾಡಬೇಕು ಮಾವ. ರಾವಣೇಶ್ವರ, ರಾಮ ಲಕ್ಷ್ಮಣರು ಸಾಮಾನ್ಯರೆಂದು ತಿಳಿದೆಯಾ? ಯಾರಿದ್ರು ಮಾತನಾಡ್ತಿರುವೆ ಬಲ್ಲೆ ಮಾವ? ಈ ತ್ರಿಭುವನ ಭೀಕರ ಭಯಂಕರನಾದ ಲಂಕೇಶ್ವರನಿದ್ರು ಆ ನರಮಾನವರುಗಳಿಗೆ ನಾನಾರು ಬಲ್ಲೆಯ? ಹೇಳನೆ ಕೇಳು. ನನ್ನ ಆ ಜನ್ಮ ವೈರ್ಯಾದ ವಿಷ್ಣುವಿಗೆ ಒಂದು ಮುಖ, ಪಕ್ಷಿಗಳಲ್ಲೇ ಶ್ರೇಷ್ಠನಾದ ಗರುಡನಿಗೆ ಎರಡು ಮುಖ, ತ್ರಿಮೂರ್ತಿಗಳ ಅಂಶದಿಂದ ಸಂಭೂತನಾದ ದತ್ತಾತ್ರೇಯನಿಗೆ ಮೂರು ಮುಖ, ಓ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ನಾಲ್ಕು ಮುಖ, ನನ್ನ ಆರಾಧ್ಯ ದೈವ ಪರಶಿವನಿಗೆ 5 ಮುಖ, ತಾರಕಾಸುರನ್ನು ವಧಿಸಿದ ಷಣ್ಮುಖನಿಗೆ 6 ಮುಖ ಮಾವ, ಫಣಿಭೂಷಣನಾದ ಆದಿಶೇಷನಿಗೆ 7 ಮುಖ, ದುಷ್ಟತ್ವವನ್ನು ನಾಶ ಮಾಡೋ ದುರ್ಗಾ ಮಾತೆಗೆ 8 ಮುಖ, ಆ ನವನಾಥೇಶ್ವರನಿಗೆ 9 ಮುಖವಾದರೆ ಈ ತ್ರಿಭುವನ ಭೀಕರ ಭಯಂಕರನಾದ ಲಂಕೇಶ್ವರನಿಗೆ 10 ಮುಖ, 10 ಮುಖ, 10 ಮುಖ. ನನ್ನೆದುರು ಆ ರಾಮಲಕ್ಷ್ಮಣನ ಹೊಗಳುತ್ತಿರುವ್ಯಾ? ನಾನು ಹೇಳಿದ ಕಾರ್ಯವನ್ನು ಮಾಡಿದ್ರೆ ಸರಿ, ಇಲ್ಲವಾದರೆ ಈ ದೊಡ್ಡ ಪ್ರಹಾರಕ್ಕೆ ತುತ್ತಾಗಬೇಕಾದಿದ್ದು ಎಚ್ಚರಿಕೆ, ಇದು ರಾಜಾಜ್ಞೆ. ಇವನಿಂದ ಸಾಯುವ ಬದಲು ಆ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು.
ರಾವಣೇಶ್ವರ, ನಿನ್ನಿಷ್ಟಂತೆ ಆಗಲಿ. ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆ. ಅದಲ್ಲವೇ ಆಗ ನಿನ್ನ ಮನಬಂದಂತೆ ಮಾಡಿ. ಅದಲ್ಲವೇ ಮಾವ, ಕುಂಭಕರ್ಣ ರಾಜಭಕ್ತರ ರಾಜನಿಷ್ಠೆ ಎಂದು ನಡೆ ನಡೆ ಮಾವ, ನಡೆ. ಆ ಮಾವ ಎಲ್ಲಿ? ಹೀಗೆ ಬಾ ಬಾ ಮಾವ. ನೆಚ್ಚಿನವನು ನೀನೆಂದು ಚುಚ್ಚನಾಗಿ ಮಾತನಾಡಿದ ನನ್ನ ಚುಚ್ಚು ಮಾತುಗಳಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ನನ್ನನ್ನು ಮನ್ನಿಸಿ ಕಾರ್ಯೋನ್ಮುಖನಾಗ ನಡೆ ಮಾವ, ನಡೆ ನಡೆ ಮಾವ, ನಡೆ ನಡೆ ಎಲ್ಲವೋ ರಾಮ. ಅಂದು ಸಿದ್ಧಾಶ್ರಮದಲ್ಲಿ ತಾಟಕಿಸುವ ಮರಣಕ್ಕೆ ಕಾರಣ ಆದ ನೀನು ನಿನ್ನ ಮೇಲೆ ತೀರಿಸಿಕೊಳ್ಳಲು ನನಗಿರುವುದೊಂದೇ ಮಾರ್ಗ, ಅದು ಸೀತಾಪರಣ. ಸೀತೆ ಅಂದು ಮಿಥಿಲಾ ನಗರದಲ್ಲಿ ಶಿವಧನಸ್ಸನ್ನು ಎತ್ತಲಾಗದೆ ಬಗ್ಗರಿಸಿ ಬಿದ್ದ ನನ್ನನ್ನು ಮಾಡಿ ಒಪ್ಪರಿಗೆ ಮೇಲೆ ಕುಳಿತು ಕರತಟ್ಟಿ ಕೇಕ್ ಹಾಕಿ ನಗುತ್ತಿದ್ದೆಯಲ್ಲ. ಅಂದು ನನಗಾದ ಅಪಮಾನಕ್ಕಾಗಿ ನಾನು ಕೈಗೊಂಡ ಏಕೈಕ ಮಾರ್ಗ ಅದು ಸೀತಾಪರಣ. ಎಲ್ಲೆಲ್ಲವೋ ಲಕ್ಷ್ಮಣ, ದಂಡಕಾರಣ್ಯದಲ್ಲಿ ನನ್ನ ತಂಗಿ ಶೂರ್ಪನಖಾದೇವಿಯ ಕಿವಿನಾಸವನ್ನು ಛಾದಿಸಿ ಆಕೆಯನ್ನು ಅಪಮಾನ ಮಾಡಿದ್ದಕ್ಕಾಗಿ ಈ ರಾವಣೇಶ್ವರನ್ನು ಕೈಗೊಂಡ ಏಕೈಕ ಮಾರ್ಗ ಅದು ಸೀತಾಪರಣ. ಹಿಂದೆ ಸೀತಾಪರಣ. ಜಟ ಜೋಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಜಟ ಜೋಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಕುದಿಸಿ ಬಂದ ಕಾಲಕೋಟ ಭಕ್ಷಿಸಿದ ಶಂಕರ. ಕುದಿಸಿ ಬಂದ ಕಾಲಕೋಟ ಭಕ್ಷಿಸಿದ ಶಂಕರ. ಅಭಯಂಕರ ಪಿನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ಜಟ ಜೋಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಜಟ ಜೋಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಆಹಾ, ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರ, ಮಹಾಲಕ್ಷ್ಮಿಯೇ ಸೀತಾ ಮಾತೆಯು. ಈ ನೀಚನಿಗೆ ಬುದ್ಧಿ ಕೆಟ್ಟಿರುವುದು. ಆ ಸೀತಾ ಮಾತೆಯನ್ನು ಕದ್ದು ತಂದರೆ ಇಡೀ ಲಂಕೆಯೇ ಭಸ್ಮವಾಗುವುದು. ಶಂಭೋ ಶಂಕರ, ಹರ ಹರ ಮಹಾದೇವ. ಪ್ರಾಣೇಶ್ವರ, ಸೀತಾ, ಆ ಮೃಗುವನ್ನು ನೋಡಿದಿರಾ? ಎಷ್ಟೊಂದು ಸುಂದರವಾಗಿರುವುದು. ನೀವು ನನಗೆ ಅದನ್ನು ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುತ್ತೇನೆ. ಸೀತಾ, ಜಾನಕಿ, ವಾ. ಮಾಯಾ ಮೃಗವನಿರಿದ ನೋಡಿ ಬಯಲು ಬೇಗೆಯಿದ. ಜಾನಕಿ, ಮಾಯಾ ಮೃಗವನಿರಿದ ನೋಡಿ ಬಯಲು ಬೇಗೆಯಿದ.
ನಿಜವನು ಅರುಹುವೆ ತಿಳಿಯೇರ, ನಿಜವನು ಅರುಹುವೆ ತಿಳಿಯೇರ. ನಿಜವನು ಅರುಹುವೆ ತಿಳಿಯೇರ, ಮಾಯ ಮೃಗವನ್ನೀರ ನೋಡಿ ಬಯಸುತ್ತೀರ. ಮಾಯ ಮೃಗವನ್ನೀರ, ಮೃಗವನ್ನೀರ, ಮೃಗವನ್ನೀರ. ಜಾನಕಿ, ಸೀತಾ, ಇದನ್ನು ಬಯಸಬೇಡ. ಇದು ಮಾಯಾಮೃಗವಲ್ಲದೆ ಬೇರೆ ಅಲ್ಲ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡುತ್ತೇನೆ. ಆಹಾ, ಸಾಕು ಸುಮ್ಮನಿರಿ. ಕೇವಲ ನಾನು ಬಯಸಿರುವ ಈ ಒಂದು ಮೃಗವನ್ನು ತಂದುಕೊಡದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡುವರಂತೆ. ಪ್ರಾಣೇಶ್ವರ, ನೀವು ತಂದುಕೊಡುವುದಾದ್ರೆ ಈ ಮೃಗವನ್ನು ತಂದುಕೊಡಿ, ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸೀತಾ, ಬೇಡ. ಈ ಹಿಂದೆ ನಾವು ಶೂರ್ಪನಖಾ ದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಇದು ಮಾಯಾಮೃಗವಲ್ಲದೆ ಬೇರೆ ಅಲ್ಲ. ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದುಕೊಡು. ಸಾಧ್ಯವಿಲ್ಲ ಪ್ರಾಣೇಶ್ವರ, ಅದೆಂದಿಗೂ ಸಾಧ್ಯವಿಲ್ಲ. ನೀವು ನನಗೆ ಈ ಮೃಗವನ್ನು ತಂದು ಕೊಡಲೇಬೇಕು, ಇಲ್ಲವಾದಲ್ಲಿ ನಾನು ಪ್ರಾಣತ್ಯಾಗ ಮಾಡುತ್ತೇನೆ. ಪ್ರಾಣೇಶ್ವರ, ಸ್ತ್ರೀಯರು ಹಿಡಿದಾಟವನ್ನು ಬಿಡತಕ್ಕವರಲ್ಲ. ಲಕ್ಷ್ಮಣ, ಲಕ್ಷ್ಮಣ. ಅಗ್ರಜ, ಕರೆದಿರಾ? ಜಾನಕಿ ಈ ಸಾರಂಗವನ್ನು ಬಯಸಿದ್ದಾಳೆ. ಅಪ್ಪಣೆಯಾದರೆ ನಾನೇ ಈ ಸಾರಂಗವನ್ನು ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ನೆರವೇರಿಸುವುದು ಅವನ ಕರ್ತವ್ಯ. ಅದರಂತೆ ನಾನೇ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾಮೃಗವಾದರೆ ಕೊಂದು ಬರುತ್ತೇನೆ. ನಾನು ಹಿಂತಿರುಗಿ ಬರುವವರೆಗೂ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು. ತಿಳಿಯಿತೆ? ತಮ್ಮ ಆಜ್ಞೆಯಂತಾಗಲಣ್ಣ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇನೆ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇನೆ, ಅಲ್ಲ ನಿನ್ನಯ ಸಲ್ಲ ನಡಗಿವೆ, ಅಲ್ಲ ನಿನ್ನಯ ಸಲ್ಲ ನಡಗಿವೆ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇನೆ. ಹಾ ಸೀತಾ, ಹಾ ಲಕ್ಷ್ಮಣ. ಅಮ್ಮ, ಲಕ್ಷ್ಮಣ, ಅಮ್ಮ, ಕೇಳಿದೀಯಾ? ಕೇಳಿದೀಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ಧ್ವನಿಯೇ. ಖಂಡಿತವಾಗಿ ಅವರ ಯಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡು. ಅಮ್ಮ, ಧ್ವನಿಯೇನೋ ಕೇಳಿಸಿತು ತಾಯಿ, ಆದರೆ ಈ ಸ್ವರದಲ್ಲಿ ನನಗೆ ನಂಬಿಕೆ ಸಾಲದು. ಈ ಧ್ವನಿಯು ನನ್ನ ಅಗ್ರಜನದ ಆಗಿರಲಾರದು. ತಾವು ಚಿಂತಿಸುವ ಅಗತ್ಯವಿಲ್ಲ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇದು ಖಂಡಿತವಾಗಿಯೂ ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರು ಖಂಡಿತವಾಗ ಯಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡು. ತಾಯಿ, ಸಮಾಧಾನಳಮ್ಮ. ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಈ ಪೃಥ್ವಿಯ ಮೇಲೆ ಅಪಾಯವೆಂದರೆ ಏನು ತಾಯಿ? ಲಕ್ಷ್ಮಣ, ತಾವು ಸಮಾಧಾನರಾಗಿ ಅಣ್ಣನಿಗೆ ಯಾವುದೇ ವಿಧವಾದ ವಿಪತ್ತು ಸಂಭವಿಸಿರಲಾರದು. ಮೇಲಾಗಿ ನಿಮ್ಮ ರಕ್ಷಣೆಗೆ ನಾನಿಲ್ಲಿರುವಾಗ ನಿಮಗೆ ಇಷ್ಟೊಂದು ಆತಂಕ ಬೇಕಮ್ಮ? ಲಕ್ಷ್ಮಣ, ಈಗ ತಿಳಿಯಿತು ನಿನ್ನ ಮನದ ಮಾತ್ಸರ್ಯವೇನು ಎಂಬುದನ್ನು. ನನ್ನ ಸ್ವಾಮಿಯು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ ನೀನು ನನ್ನ ಮಾನಹರಣ ಮಾಡಲು ಯೋಚಿಸಿದೆ. ರಾಮಚಂದ್ರ,
ಜನನಿ. ಈ ಧರಣಿ ಜಯ ಪರುಷೋ ಕೇಳಿಯುಮ್ಮಿಗೆ ಹರಣಂ ಹೋಗಿಲ್ಲವೇತ ಕಕಟ ಕಠಿಣಮದೆಂತೋ 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 ರಾಮ ರಾಮ ಸಾಕು ತಾಯಿ, ಸಾಕು ಸಾಕು. ಅಮ್ಮ, ಕೇಳಲಾರೆನು ತಾಯಿ, ತಾಳಲಾರೆನು. ಏಕಕಾಲದಲ್ಲಿ ಶತಶರಗಳು ಈ ನನ್ನ ಹೃದಯವನ್ನು ಭೇದಿಸಿದ್ದರೂ ಸಹ ಇಂತಹ ಯಾತನೆಯನ್ನು ನಾನು ನೋಡಿರಲಿಕ್ಕಿಲ್ಲ. ಅಮ್ಮ, ಅಂದು ಅಯೋಧ್ಯೆಯಿಂದ ಕಾಂತಾರಕ್ಕೆ ಬರಬೇಕಾದರೆ ಜನಕನ ಅಜ್ಞಾನುಸಾರದಂತೆ ನಿನ್ನನ್ನೇ ನನ್ನ ಹೆತ್ತ ಮಾತೆ ಎಂಬುದಾಗಿ, ಶ್ರೀರಾಮಚಂದ್ರ ಪ್ರಭುವನ್ನೇ ದಶರಥನನ್ನಾಗಿಯೂ ನಾನು ಕಂಡು ನನ್ನ ಮೇಲೆ ನಿನಗೆ ನಂಬಿಕೆಯೂ ಇಲ್ಲವಾಯಿತೇನಮ್ಮ? ಒಂದು ವೇಳೆ ನಾನು ನಿನಗೆ ಅಷ್ಟೊಂದು ಅಸಹ್ಯವಾಗಿ ಕಂಡಿದ್ದರೆ, ಲಕ್ಷ್ಮಣ ಲಕ್ಷ್ಮಣ, ನಿನ್ನ ಶಿರವನ್ನು ಛೇದಿಸಿ ನನ್ನ ಚರಣದಲ್ಲಿಡು ಎಂದಿದ್ದರೆ ತತ್ಕ್ಷಣದಲ್ಲಿ ನಿನ್ನ ಶಿರ ನನ್ನ ಶಿರ ನಿನ್ನ ಚರಣದಡಿಯಲ್ಲಿರುತ್ತಿತ್ತಲ್ಲ ತಾಯಿ. ಆದರೆ ಅಮ್ಮ, ಈಗ ನೀನಾಡಿದ ನುಡಿಗಳು ನನ್ನ ಹೃದಯವನ್ನೇ ಘಾಸಿಗೊಳಿಸಿದು ತಾಯಿ, ನನ್ನ ಹೃದಯವನ್ನೇ ಘಾಸಿ. ನಾನು ಈ ಸ್ಥಳದಿಂದ ಹೋದರೆ ಅಗ್ರಜನು ಎಲ್ಲಿ ಕುಪಿತನಾಗುವನೋ ಎಂಬ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಹೇಳಿದನೇ, ಪರಂತು ಆತ ನನ್ನ ಯೋಗಕ್ಷೇಮವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಎಂಬ ಅರ್ಥದ ಅಲ್ಲಲು. ಸ್ತ್ರೀ ಬುದ್ಧಿ ಪ್ರಳಯಂಕರಿ, ಸ್ತ್ರೀಯರು ಹಿಡಿದ ಹಠವನ್ನು ಸಾಧಿಸದೇ ಇರಲಾರರು ಎಂಬ ವಾಕ್ಯವು ಇಂತಹ ಮಾತುಗಳಿಂದ ಜಗತ್ತಿಗೆ ನಿದರ್ಶನವಾಗುವುದು. ಆಗಲಮ್ಮ, ಅಗ್ರಜನ ಆಜ್ಞೆಗೆ ಭಂಗ ಬಂದರೂ ಚಿಂತೆ ಇಲ್ಲ. ಇದೋ ನಿನ್ನ ಆಜ್ಞೆಯಂತೆ ಈಗಲೇ ಅಗ್ರಜನ ಯೋಗಕ್ಷೇಮವನ್ನು ನಾನು ನೋಡಲು ಹೋಗುತ್ತಿದ್ದೇನೆ. ಹೇ ರಾಘವ, ಓಹೋ, ನೀನಾಡಿದ ಮಾತುಗಳನ್ನು ಕೇಳಿ ಬುದ್ಧಿಭ್ರಮಣೆಯಾಗಿ ನಾನು ಜಾಗೃತನಾಗಿ ಹೊರಟಿದ್ದಾಯಿ. ನನ್ನನ್ನು ಮನ್ನಿಸಿಬಿಡು ತಾಯಿ. ಇದು ನಿನ್ನ ಆಜ್ಞೆಯಂತೆ ನಾನು ಅಗ್ರಜನ ಯೋಗಕ್ಷೇಮವನ್ನು ನೋಡಲು ತೆರಳುತ್ತಿದ್ದೇನೆ. ಆದರೆ ನನ್ನ ಒಂದು ಕೋರಿಕೆಯನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಏನದು? ಇದು ಮೊದಲೇ ಕಾಂತಾರ ಮಾನವನ್ನ ಸುಳಿವನ್ನೇ ಅರಿಯದ ಈ ಘೋರಾರಣ್ಯದಲ್ಲಿ ಕ್ರೂರ ಮೃಗಗಳ ಬಾಧೆಯು ಅಧಿಕವಾಗಿರುವುದು. ಆದ ಕಾರಣ ಅದೇ ರೀತಿಯಾಗಿ ರಕ್ಕಸರ ಬಾಧೆಯೂ ಇಲ್ಲಿ ಒದಗಬಹುದು, ಬಂದರೂ ಬರಬಹುದು. ಆದ ಕಾರಣ ಇಲ್ಲಿ ಸಪ್ತ ಋಷಿಗಳ ಗೆರೆಗಳನ್ನು ನಾನು ಬರೆಯುತ್ತೇನೆ. ಯಾವುದೇ ಸಂದರ್ಭದಲ್ಲೂ ಎಂತಹದೇ ಸಮಯದಲ್ಲೂ ಸಹ ಈ ನಾನು ಬರೆಯುವ ಸಪ್ತ ಋಷಿ ಗೆರೆಗಳನ್ನು ದಾಟಿ ತಾವು ಹೊರಗೆ ಬರಬಾರದೆಂದು ನಾನು ಬೇಡಿಕೊಳ್ಳುತ್ತೇನಮ್ಮ. ಹಾಗೆ ಆಗಲಿ.
ಎಲೈ ವನಸ್ಥಳಂಗಳಿರ ತರುಲತೆಗಳಿರ ವಟು ವೃಕ್ಷಗಳಿರ ತಲೆ ಕಾಯುವುದೆಮ್ಮ ಸೀತಾಮಾತೆಯ ತಲೆ ಕಾಯುವುದೆಮ್ಮ ಸೀತಾಮಾತೆಯ ಸೀತಾ ಶವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಢಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ ಢಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡಭೂತ ಬಳಸಿದನೇ ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡಭೂತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯಭೂತ ನೀಗಿದನೇ ದಾರಿದ್ರ್ಯಭೂತ ನೀಗಿದನೇ ಸಾಮ ಗಾನ ಪ್ರಿಯ ಶಂಕರನೇ ಸಾಮ ಗಾನ ಪ್ರಿಯ ಶಂಕರನೇ
ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಪೂಜ್ಯರಿಗೆ ವಂದಿಸುವೆ. ಭದ್ರೆ, ನಾನು ಈ ಕಾಡಿನಲ್ಲಿ ಬಹುದೂರದಿಂದ ನಡೆದು ಬಂದಿದ್ದೇನೆ. ನನಗೆ ಹಸಿವು ತೃಷಿಗಳಾದರೂ ಬಹಳವಾಗಿ ಬಾಧಿಸುತ್ತಿದೆ. ಆದ್ದರಿಂದ ತಿನ್ನಲು ಏನಾದರೂ ಆಹಾರವನ್ನು ನೀಡು ಭದ್ರೆ. ಪೂಜ್ಯರಿ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಯೋ ಎಲ್ಲಿಯೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲಿಯಲ್ಲಿ ವಿಶ್ರಮಿಸಿಕೊಳ್ಳಿ. ಓಹ್, ಆಗಬಹುದು. ಎಂತಹ ಲಾವಣ್ಯವತಿ, ಎಂತಹ ರೂಪವತಿ. ಆ ನನ್ನ ಕಡು ವೈರಿಯಾದ ಹರಿಯೂ ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಅಬ್ಬಾ, ಎಂತಹ ಜ್ವಾಲೆ ಇದು, ಎಂತಹ ಜ್ವಾಲೆ! ಆ ಲಕ್ಷ್ಮಣ, ಮೆಚ್ಚಿದೆ ನಿನ್ನಯ ಜಾಣ್ಮೆಗೆ. ಈ ಜಗತ್ತೇ ಅಚ್ಚರಿ ಪಡುವಂತೆ ಇಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಲ್ಲ. ಆ ಸೀತಾ, ನಿನ್ನ ಮೇಲಿನ ವ್ಯಾಮೋಹದಿಂದ ಆ ದಿನ ಸ್ವಯಂವರ ಸಭೆಗೆ ಬಂದ ನಾನು ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳ ಹೊಡೆದು ನಕ್ಕೆಯಲ್ಲವೇ ಆ ದಿನ ನನಗಾದ ಅಪಮಾನ ಸಹಸ್ರ ಕಡ್ಡುಗಳೇ ಏಕಕಾಲದಲ್ಲಿ ನನ್ನ ಹೃದಯವನ್ನು ಛೇದಿಸಿದಂತಾಯಿತು. ಈ ದಿನ ನನ್ನ ತಂಗಿ ಶೂರ್ಪನಖಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ಕುದಿಯುತ್ತಿದೆ. ಅದರ ಪ್ರತಿಫಲವೇ ಸೀತಾಪಹರಣ. ಸೀತಾಪಹರಣ. ಸೀತಾ, ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕವನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸಿರುವ ಆಸೆಗಳೆಲ್ಲವನ್ನೂ ತೀರಿಸಿಕೊಳ್ಳುವೆನು. ಸೀತಾ, ನಿನ್ನ ಮೇಲಿನ ಛಲಕ್ಕಾಗಿ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿರುವನು ರಾಮಬಾಣಕ್ಕೆ. ಮಾವ ಮಾರೀಚ, ನನ್ನನ್ನು ಕ್ಷಮಿಸಿಬಿಡು. ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆಯಲ್ಲ. ಶಿರೋ ಮೇಲ್ಭಾಗದಳು ಕಾಗೆ ಗುದ್ರಾದಿಗಳ ಚೀತ್ಕಾರ ಬೇರೆ ಆರಂಭವಾಗಿದೆ. ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಚಚೆ, ಇದಕ್ಕೆ ಅದರವನಲ್ಲ ಈ ದಶಗಂಟರ ಆಡ ಸಾರ್ವಭೌಮನು. ಓಹೋ, ಈ ವೇಳೆಗಾಗಲೇ
ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುತ್ತಾರೆ. ಬಹಳ ವೇಳೆ ಆಯಿತು. ಅಯ್ಯೋ, ಹಸಿವು ಬಂದ್ರೆ ಹಸಿವು, ಹಸಿವೆಯನ್ನು ತಾಳಲಾರೆ. ಹಸಿವು ಹಸಿವು ಬಂದ್ರೆ ಹಸಿವು. ಇದು ಸ್ವೀಕರಿಸಿ. ಬಂದ್ರೆ ಬಳಿಗೆ ಬಂದು ನೀಡಬಾರದೆ? ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರಿ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತಋಷಿಗಳ ಆಜ್ಞೆ? ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಎಸುನೀಗಿದ್ದೆ. ಆದರೆ ಬ್ರಹ್ಮಹತ್ಯಾ ದೋಷವು ನಿನಗೆ ಪ್ರಾಪ್ತವಾಗುವುದು. ಇಡೀ ಶಾಪವನ್ನು. ಪೂಜ್ಯರೇ, ದಯಮಾಡಿ ಶಾಂತರಾಗಿ. ನಾನೇ ಮುಂದೆ ಬಂದು ನಿಮಗೆ ಭಿಕ್ಷೆಯನ್ನು ನೀಡುತ್ತೇನೆ. ಶಾಂತರಾಗಿ. ಬಳಿಗೆ ಬಾ, ಹೀಗೆ ಬಾ. ಶ್ರೀರಾಮಚಂದ್ರ. ಬಳಿಗೆ ಬಾ. ಇನ್ನ ಸ್ವಲ್ಪ ಮಂದಿ, ಇನ್ನ ಸ್ವಲ್ಪ ಮಂದಿ. ಸ್ವೀಕರಿಸಿ. ಹೀಗೆ ಬಾ. ಸ್ವೀಕರಿಸಿ. ಹೀಗೆ ಬಾ. ರಾಮಚಂದ್ರ. ನೋಡು ಪೌಲಸ್ತ ವಂಶ ಕಳಸೋಂಬುದಿ ಚಂದ್ರನ ಜಾನಕಿ. ಇದೋ ನೋಡು ಪೌಲಸ್ತ ವಂಶ ಕಳಸೋಂಬುದಿ ಚಂದ್ರನ. ನೋಡು ದಾನವೇಂದ್ರನ, ನೋಡು ನಿರ್ಜರ ಮನೋತ್ಸಾಹ ಭಂಗನ. ಇದ ನೋಡು ಸುಪ್ರಚಂಡ ಬಾಹುವಿನ. ಇದೋ ನೋಡು ಮನ್ಮತಾಂಗನ. ನೋಡು ಹರಿರಾರ ಗಂಡನ ರಾವಣ ಸಾರ್ವಭೌಮನ. ಜಾನಕಿ ದೈತ್ಯ ಭಾಸ್ಕರನ. ದೇವಾನು ದೇವತೆಗಳೆಲ್ಲರೂ ನನ್ನ ಅಧೀನದಲ್ಲಿರುವರು. ಸುರರಮಣಿಯರನ್ನು ನನ್ನ ಅರಮನೆಯ ಪರಿಚಾರಣಿಯರನ್ನಾಗಿ ನೇಮಿಸಿಕೊಂಡಿರುವನು. ಅಷ್ಟ ದಿಕ್ಪಾಲಕರು ನನ್ನಿಷ್ಟನುಸಾರ ನಡೆಯುತ್ತಿರುವರು. ಈ ತ್ರಿಭುವನ ಭೀಕರ ಭಯಂಕರವಾದ ಲಂಕೇಶ್ವರನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು. ಆ ರಾಮನ ಅಂಬಲವನ್ನು ಬಿಡು. ರಾಜ್ಯ ಹೀನನಾಗಿ ಕಾಡಿನಲ್ಲಿ ಅಲೆಯುತ್ತಿರುವ ಅವನನ್ನು ಕಟ್ಟಿಕೊಂಡು ಏನು ಪ್ರಯೋಜನ? ನಿನ್ನ ರೂಪಿಗೂ ಗುಣಗಾಂಭೀರ್ಯಕ್ಕೂ ಸರಿವಲ್ವಾ? ಈ ಲಂಕೇಶ್ವರನು ಸೇರು. ನಡೆ ನಡೆ ಲಂಕಾಪಟ್ಟಣಕ್ಕೆ. ಛೀ ಪಾಪಾತ್ಮನಿ, ಇಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಅಯ್ಯೋ, ಈ ಘೋರಾರಣ್ಯದಲ್ಲಿ ನನ್ನನ್ನು ರಕ್ಷಿಸುವಲು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ ಎಲ್ಲಿರುವಿರಿ? ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ನನ್ನನ್ನು ರಕ್ಷಿಸಿ, ಕಾಪಾಡಿ. ಹರಿಯ ವೈರಿಗೆ ನರಿಯ ಭಯವೇ? ಹರಿ ಭಯಂಕರನಿಗೆ ದುರಿತಗಳ ಸೋಂಕೆ ಅಟ್ಟಹಾಸವನ್ನು ಮೆಟ್ಟಿ ಮೆರೆವವರ ಒಟ್ಟ ನಡಗಿಸಿ ಅವರ ಎದೆಮೆಟ್ಟಿ ಮೀಂತ ಈ ವೀರನಿಗೆ ಆ ನರಹುಳುವಿನ ಭಯವೇ? ವೃಥಾ ಕಾಲವನ್ನೇಕೆ ವ್ಯರ್ಥ ಮಾಡುವೆ? ನಡೆ, ಇಲ್ಲಿ ನಿನ್ನನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಯ್ಯೋ, ಯಾರಾದ್ರೂ ನನ್ನ ರಕ್ಷಿಸಬಾರದೆ? ನನ್ನನ್ನು ಕಾಪಾಡುವವರು ಯಾರೂ ಇಲ್ಲವೇ? ದಶರಥ ರಾಮ ಎಂದು ರೋದನ ಮಾಡುತ್ತಿರುವುದಲ್ಲ. ಈಕೆ ಯಾರು? ಈಕೆಯನ್ನು ಈ ರೀತಿ ಸೆಳೆದೊಯ್ಯುತ್ತಿರುವೆಲ್ಲ ಕಾರಣವೇನೋ? ಮೋಸವಾಯಿತು. ಈತನು ದಶರಥನ ಮಿತ್ರನಾದ ಜಟಾಯಿ, ಮಹಾಪರಾಕ್ರಮಿ. ಅಪಾಯ ತಪ್ಪಿದ್ದಲ್ಲ. ಈತನನ್ನು ಉಪಾಯದಿಂದ ವಂಚಿಸಿ ಜಾನಕಿನ ಪರಿಸಿಕೊಂಡು ಹೋಗಬೇಕು. ಇಲ್ಲವಾ? ಈಕೆ ನನ್ನ ಧರ್ಮಪತ್ನಿ. ವಿಚಾರಿಸಲು ಕಾರಣವೇನು? ಛೀ ಪಾಪಾತ್ಮನಿ, ಇಂತಹ ಸುಳ್ಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಅಯ್ಯ ಪಕ್ಷಿರಾಜ, ಇಲ್ಲ ಇಲ್ಲ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ದಶರಥ ಚಕ್ರವರ್ತಿಯ ಸೊಸೆಯಾದ ನನ್ನನ್ನು ಸೀತಾ ಜಾನಕಿ ಎಂದು ಕರೆಯುವರು. ನನ್ನ ಸ್ವಾಮಿಯು ನನ್ನ ಬಳಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ಪಕ್ಷಿರಾಜ,
ನನ್ನನ್ನು ರಕ್ಷಿಸು ಪಕ್ಷಿರಾಜ, ನನ್ನನ್ನು ರಕ್ಷಿಸು. ನಾರಿ ಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೇನೋ? ಹೇ, ನಿಜವಾದ ಗಂಡೆ ನೀರಾಗಿದ್ದಲ್ಲಿ ಈ ಜಟಾಯಿಯನ್ನು ಗೆದ್ದು ಈಗೇನು ಸೆಳೆದುಕೊಂಡು ಹೋಗುವ? ಎಲ್ಲ ಮುದಿಯದ್ದೇ ಉಚ್ಚ ಸ್ಥಾನದಲ್ಲಿರುವ ಕೆಚ್ಚನೆಯ ಸ್ವಚ್ಛನ ಮುಂದೆ ತುಚ್ಚನಂತೆ ಸ್ವೇಚ್ಛಾಗಿ ಮಾತನಾಡುತ್ತಿರುವ ನೀಚ. ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗು. ಸಮಯವರಿತು ಸಮಯ ಸಾಧಿಸಿ ಕಾರ್ಯ ಸಾಧನೆಗಾಗಿ ಬಂದ ನಾನು ಈತನನ್ನು ಸಮರದಲ್ಲಿ ಗೆಲ್ಲಲಾರೆ. ಇರಲಿ, ಉಪಾಯದಿಂದ ಈತನನ್ನು ವಂಚಿಸಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗು. ಎಲ್ಲವೋ ವೀರ ಶಿಖಾಮಣಿ, ನಾವೀರುವರು ಸಮಾನ ಬಲಶಾಲಿಗಳು. ಆದ್ದರಿಂದ ನಮ್ಮ ನಮ್ಮ ಪ್ರಾಣದ ನೆಲೆಗಳನ್ನು ನರಿದುದ್ದ ಮಾಡೋಣ. ಹಾಗೇ ಆಗಲಿ. ಮೊದಲು ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆಯೋ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣದ ನೆಲೆ ನನ್ನ ನೆಡಗಾಲ ವಿಂಗುಷ್ಟದಲ್ಲಿರುವುದು. ಸಿದ್ಧರಾಗು. ಯುದ್ಧಕ್ಕೆ ಅಯ್ಯೋ ಜಾನಕಿ, ರಕ್ಷಿಸಲು ಬಂದ ಜಟಾಯಿ ಗತಿ ಏನಾಯ್ತು ನೋಡಿಯಲ್ಲ. ನಡೆ ನಡೆ ಲಂಕಾಪಟ್ಟಣಕ್ಕೆ. ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ. ಇರಲಿ, ನಾನು ಪತಿವ್ರತಿಯೇ ಆಗಿದ್ದೆ. ಆದರೆ ಈ ನನ್ನ ಸಮಾಚಾರವನ್ನು ನನ್ನ ಸ್ವಾಮಿಗೆ ನೀನು ತಿಳಿಸುವವರೆಗೂ ಏನಿನ ಪ್ರಾಣ ಹಾರಿ ಹೋಗದಿರಲಿ, ಏನಿನ ಪ್ರಾಣವೂ ಹಾರಿ ಹೋಗದಿರಲಿ. ಶ್ರೀರಾಮಚಂದ್ರ. ಜಾನಕಿ, ನಡೆ. ನೋಡಿದೆ ಜಾನಕಿ, ನಿನಗೆ ಅರಿವಿಲ್ಲದೆ ಭೂಮಿಯಲ್ಲಿದ್ದ ಪುಷ್ಪಕ ವಿಮಾನವು ಹೇಗೆ ಗಗನಕ್ಕೆ ಹಾರುತ್ತಿದೆ ಎಂದು. ನಡೆ ನಡೆ ಲಂಕಾಪಟ್ಟಣಕ್ಕೆ. ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ.